Ready? Action. Thank you, sir. ಸರ್ ಶಶಾಂಕ್ ಸರ್ ಈ ಕಡೆ ಸರ್ ಈ ಕಡೆ ಬಾ ಮಾತ್ರ ಬಂದು ಈ ಕಡೆ ಇಲ್ಲಿ ನೋಡಿ ಶುರು ಮಾಡ್ಬಿಟ್ರೆ ಹೇಳ್ದೆ ಅವ್ರಿಗೆ ಅಷ್ಟೆಲ್ಲ ಮಾತಾಡಬೇಡಿ, ಅಣ್ಣಂದ್ರೆಲ್ಲ ಸೀನಿಯರ್ಸ್ ಇದ್ದಾರೆ, ಹುಷಾರಾಗಿ ಮಾತಾಡಿ ಅಂತ ಇರ್ಲಿ. ಈ ಚಿತ್ರದ ಬಗ್ಗೆ ಮೊದಲನೇದಾಗಿ ನಮ್ಮ ಛಾಯಾಗ್ರಾಹಕರು ವಿಜಯ್ ಭಾಸ್ಕರ್ ಅವರು ಮಾತಾಡ್ತಾರೆ, ದಯವಿಟ್ಟು. ಸಿನಿಮಾ ಬಗ್ಗೆ ಓಕೆ. ಇಲ್ಲಿ ಏನು ಅಂದ್ರೆ ನಾವು ಈ ಪ್ರೆಸ್ ಮೀಟ್ ಅಂದ ತಕ್ಷಣ ಫಸ್ಟು ಇಲ್ಲೆಲ್ಲ ಹೊಸಬಿರೋದ್ರಿಂದ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ, ನೀವು ಹಿಂಗೆ ಮಾತಾಡಬೇಕು ಹಿಂಗೆ ಮಾತಾಡಬೇಕು ಅಂತ. ಬಟ್ ಇಲ್ಲೆಲ್ಲರೂ ಯಾಕೋ ಆ ಸ್ಕ್ರಿಪ್ಟಿನ ಥರ ಇರೋ ಥರ ಕಾಣ್ತಿಲ್ಲ. ಓಕೆ, ಪವರ್ ಸ್ಟಾರ್ ದರಗೆ ದೊಡ್ಡವನು. ಈ ಕತೆ ಶುರುವಾಗಿದ್ದು ತುಂಬ ಹಳೆ ಕತೆ. 2014ರಲ್ಲಿ ಯಶ್ ಅವರಿಗೆ ಮೊದಲು ನಾನು ಇದನ್ನು ಕನ್ವಿನ್ಸ್ ಮಾಡಬೇಕು ಅಂತ ಹೋದೆ. ಯಶ್ ಸರ್ದು ಪರಿಚಯ ನಮಗೆ ಹೆಚ್ಚು ಕಡಿಮೆ ಅವರು ರಾಕಿ ಪಿಕ್ಚರ್ ಮಾಡಬೇಕಾದ್ರೆ ಇಂದೂ ಪರಿಚಯ. ಅಲ್ಲಿಂದ ಸರ್ಗೆ ಒಂದು ಟೀಸರ್ ಮಾಡಿದ್ವಿ. ಒಂದು ಟೀಸರ್ ಮಾಡಿ 2014ರಲ್ಲೇ ಒಂದು 50 ಲಕ್ಷ ಏನೋ ಖರ್ಚು ಮಾಡಿ ಅಲ್ವಾ ಸರ್? ಹಾಂ, 50 ಲಕ್ಷ ಖರ್ಚು ಮಾಡಿ ಒಂದು ಅನಿಮೇಟೆಡ್ ಆಕ್ಷನ್ ಶಾರ್ಟ್ ಮೂವಿ ಮಾಡಿದ್ವಿ. ಎಷ್ಟು ಸರಿಗೆ ಅದನ್ನು ತೋರ್ಸೋಕ್ಕಾಗಲಿಲ್ಲ, ಪ್ರಯತ್ನ ಪಟ್ವಿ. ಚೇತು, ಯಶ್ ಸರ್ ಜೊತೆಗಿರುವಂಥ ಚೇತುಗೆ ಒಂದು ಸಣ್ಣದಾಗಿ ಮೆಸೇಜ್ ಕೊಡ್ತೀನಿ. ನಿನ್ನೆ ತಾನೇ ಇನ್ನೂ ಮೆಸೇಜ್ ಮಾಡಿದ್ದೀನಿ, ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ. ಚೇತು, ದಯವಿಟ್ಟು ಯಶ್ ಸರ್ದು ಒಂದೇ ಒಂದು ಅಪಾಯಿಂಟ್ಮೆಂಟ್ ಕೊಡ್ಸಪ್ಪ, ಚೂರು ಮಾತಾಡ್ಬೇಕು ಅವ್ರ ಹತ್ರ, ತುಂಬ ಹೆಲ್ಪ್ ಆಗುತ್ತೆ. ಹಾಂ, ಈಗ ಬಂದರೆ ಈಗ ಪವರ್ ಸ್ಟಾರ್ ದರಗೆ ದೊಡ್ಡವನು ಸಿನಿಮಾ ಅದೇ ಕತೆನಾ? ಅದು ಅದೇ ಕತೆ. 50 ಲಕ್ಷ ಖರ್ಚು ಮಾಡಿದ್ದಂಥ ಟೀಸರ್ ಕತೆನೇ? ಹೌದು, ಅದೇ ಕತೆ. ಅದು ಅಲ್ಲಿಂದ 2014ರಿಂದ ಇಲ್ಲಿ ತನಕ ಟ್ರಾವೆಲ್ ಆಗಿದೆ. ಬಟ್ ಇವತ್ತು ಆ ಕತೆ ಶುರುವಾಗಿದೆ, ಇವತ್ತಿಂದ ಶೂಟ್ ಮಾಡ್ತಾ ಇದ್ದೀವಿ. ನಾವು ಹೇಳ್ದಂಗೆ 2025 ಅಕ್ಟೋಬರ್ಗೆ ನಿಜವಾಗ್ಲೂ ಈ ಸಿನಿಮಾ ಬರುತ್ತೆ. ಈ ಸಿನಿಮಾ ಬಗ್ಗೆ ಕ್ಯಾಮ್ರಾಮನ್ ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಭಾಸ್ಕರ್ ಅಂತೇಳಿ. ಇದು ನನ್ನ ಮೊದಲನೇ ಸಿನಿಮಾಟೋಗ್ರಫರ್ ಆಗಿ. ಇದಕ್ಕೆ ಮುಂಚೆ ನಾನೊಂದು 5 ಸಿನಿಮಾಲ್ಲಿ ಅಸಿಸ್ಟೆಂಟಾಗಿ ಮಾಡಿದ್ದೀನಿ. ಸೊ ಡೈರೆಕ್ಟ್ರು ಥ್ರೂ ಕಾಂಟ್ಯಾಕ್ಟ್ ನನ್ನ ಪಿಕ್ ಮಾಡಿ ಮಾತಾಡಿ, ನಾವು ಇದಕ್ಕೆ ಮುಂಚೆನೂ ಬೇರೆಯವ್ರ ಹತ್ರ ಮಾತಾಡಿ ನಾವು ಕೂತು ಮಾತಾಡೋಣ, ಒಂದು ರ್ಯಾಪು ಸೆಟ್ ಆಗುತ್ತೆ, ನಮಗೆ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ ಅಂತ ಒಂದು ಅಂದ್ಕೊಂಡು ಅವ್ರಿಗೂ ಅನಿಸಿ ಸರಿ ನಾವೇ ಮಾಡೋಣ, ವರ್ಕ್ ಮಾಡೋಣ ಅಂತ ಹೇಳಿ ಕತೆ ಎಲ್ಲ ಒಂದು 2 ಸತಿ ಕೂತು ಡಿಸ್ಕಷನ್ಸ್ ಎಲ್ಲ ಮಾಡಿ ಸರಿ ಇದು ಆ್ಯಕ್ಚುಲಿ ಇನ್ನೂ ಪೂಜೆ ಮುಂಚೆನೇ ಆಗಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ. ಇವತ್ತು ಅಂದ್ಕೊಂಡಿದ್ದೀವಿ ಪೂಜೆ. ಸರ್ ಹೇಳ್ದಂಗೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿ, ನೀವು ಎಲ್ಲರೂ ಕೇಳ್ತಿದ್ರು ಬೆಳಗ್ಗೆ ಬಂದಾಗ ಎಲ್ಲ ಏನು ಓಪನಿಂಗ್ ಪೂಜೆ ದಿನನೇ ರಿಲೀಸ್ ಡೇಟ್ ಹಾಕ್ಬಿಟ್ಟಿದ್ದೀರಾ ಅಂತ. ಅವರು ಅಷ್ಟು ಅದೇ ಪರ್ಟಿಕ್ಯುಲರ್ ಡೇಟ್ಗೆ ರಿಲೀಸ್ ಮಾಡಬೇಕಂತ ಹಠ ತೊಟ್ಟು ಶುರು ಮಾಡ್ತಾ ಇದ್ದೀವಿ. ವಿ ನೀಡ್ ಆಲ್ ಬ್ಲೆಸ್ಸಿಂಗ್ಸ್ ಎಲ್ಲರಿಗೂ. ಥ್ಯಾಂಕ್ ಯು. ಈ ಚಿತ್ರದ ಸಂಗೀತ ನಿರ್ದೇಶಕಿ ಅನುಶ್ರೀ ಶ್ರೀಧರ್ಮೂರ್ತಿ ಅವರು, ಅವ್ರ ಬಗ್ಗೆ ನಿಜವಾಗ್ಲೂ ನಾನು ಹೇಳಲೇಬೇಕು. ಒಂದು ಹೆಲವನಕಟ್ಟೆ ಗಿರಿಯಮ್ಮ ಅಂತ ಒಂದು ನಾಟಕ ನಡೀತಾ ಇತ್ತು ಶಿವಮೊಗ್ಗದಲ್ಲಿ. ಆ ಶಿವಮೊಗ್ಗದಲ್ಲಿ ನಾಟಕ ನಡೀತಿರುವಾಗ ಆ ನಾಟಕದಲ್ಲಿ ಆ ಮ್ಯೂಸಿಕ್ ಕೇಳಿ ಇದು ಯಾರು ಮ್ಯೂಸಿಕ್ ಮಾಡಿದ್ದು ಅಂತ ಅವತ್ತೇ ಹುಡುಕೊಂಡು ಹೋದಾಗ ನಾವು ಭೇಟಿ ಮಾಡಿದಾಗ ನನಗೆ ಅನಿಸಿದ್ದು ಆಶ್ಚರ್ಯ ಆಗಿದ್ದು ಈ ಹುಡುಗಿನ ಸಂಗೀತ ಮಾಡಿತ್ತು ಅಂತ ತುಂಬ ಆಶ್ಚರ್ಯ ಆಯಿತು. ನಾನು ಅವತ್ತು ಒಂದಷ್ಟು ಕಾನ್ಸೆಪ್ಟ್ ಹೇಳಿದೆ, ಹಿಂಗೆ ಪ್ರಾಜೆಕ್ಟ್ ಮಾಡ್ತಿದ್ದೀನಮ್ಮ, ಒಂಚೂರು ನಿನಗೆ ಅದಕ್ಕೇನಾದರೂ ಪ್ರಯತ್ನ ಪಡು, ಏನಾರು ಬರೆದು ಇಲ್ಲ ಏನಾರು ಮ್ಯೂಸಿಕ್ ಮಾಡ್ಕೊಂಬ ಅಂತ. ಇಮಿಡಿಯೇಟು ನೆಕ್ಸ್ಟು ಭದ್ರಾವತಿಯಿಂದ ಅವರು ಮೀಟ್ ಮಾಡಿ ನನ್ನ ಸಾಂಗ್ ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ಕೊಬಂದು ತೋರಿಸಿದ್ರು. ಅದು ಯಾವ ಲೆವೆಲಿಗಿದೆ ಅಂದರೆ ನಿಜವಾಗ್ಲೂ ಈ ಅಪ್ಪು ಅಭಿಮಾನಿಗಳು ತುಂಬ ಸೆಲೆಬ್ರೇಟ್ ಮಾಡೋವಂಥ ಸಾಂಗು. ಅದ್ರ ಬಗ್ಗೆ ಇವರೇ ಮಾತಾಡ್ತಾರೆ ಈಗ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಶ್ರೀ, ನಾನು ಮೂಲತಃ ಭದ್ರಾವತಿಗಳು. ಫಸ್ಟು ಈ ಸಿನಿಮಾ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಪವರ್ ಸ್ಟಾರ್ ದರಗೆ ದೊಡ್ಡವನು, ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಈ ಪವರ್ ಸ್ಟಾರ್ ದರಗೆ ದೊಡ್ಡವನು ನೂರಾರು ಕೋಟಿ ಜನಗಳ ಆಸೆನ ಹರಕೆನ ಹೊತ್ತು ತರ್ತಾ ಇದೆ ಅಂದರೆ ತಪ್ಪಾಗಲ್ಲ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ನಾ ಸಂಕರ್ತ ಗುರುಕರ್ತ ಹರಿಕರ್ತ ಅಂತ. ಈ ಸಿನಿಮಾದಲ್ಲಿ ನಾನೇನೂ ಮಾಡ್ತಾ ಇಲ್ಲ.
ನಿಮಗೆಲ್ಲ ಗೊತ್ತೇ ಇದೆ, ಡೈರೆಕ್ಟ್ರು ಒಂದು ಸಿಚುಯೇಷನ್ನ ಹೇಳ್ತಾರೆ, ಅದ್ರ ಎಮೋಷನ್ಸ್ನ ಅರ್ಥ ಮಾಡ್ತಾರೆ. ಇದರಲ್ಲಿ ಆ್ಯಕ್ಚುಲಿ ಏನಾಯಿತು ಅಂದರೆ, ಈ ಸ್ಥಾನದಲ್ಲಿ ನಾನು ಇವತ್ತು ಕೂತಿದ್ದೀನಿ ಈ ಚೇರ್ ಮೇಲೆ ಅಂದರೆ ಆ ಒಂದು 4 ಲೈನ್ ಕಾರಣ. ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಒಪ್ಪಿಗೆ ಇದ್ದರೆ. ಎಲ್ಲರ ಹೃದಯ ಲಬ್ ಡಬ್ ಲಬ್ ಡಬ್ ಅಂತ ಬಡ್ಕೊಂಡ್ರೆ ನನ್ನ ಹೃದಯ ಅಪ್ಪು ಅಪ್ಪು ಅಂತ ಬಡ್ಕೊಳತ್ತೆ. ನನಗೆ ಅಪ್ಪನೂ ದೇವ್ರೆ, ಅಪ್ಪನೂ ದೇವ್ರೆ. ಅಪ್ಪ ನನಗೆ ಜನ್ಮ ಕೊಟ್ಟರು, ಅಪ್ಪು ನನಗೆ ದೃಷ್ಟಿ ಕೊಟ್ಟರು. ಅಪ್ಪ ಅಂದರೆ ಆಕಾಶ, ಅಪ್ಪು ಅಂದರೆ ಸಂತೋಷ. ಇದೇ 4 ಲೈನ್ನ ನಾನು ಬರೆದು ಇದು ಕಂಟಿನ್ಯೂ ಆಗಿದೆ. ಮಿಕ್ಸಿಂಗ್ ಲೆವೆಲಲ್ಲಿ ತನಕ ಬಂದಿದೆ, ಮಾಸ್ಟರಿಂಗ್ ಮಿಕ್ಸಿಂಗ್ ಆಗ್ತಾಯಿದೆ. ಈ 4 ಲೈನ್ನ ನಾನು ಬರೆದುಕೊಟ್ಟೆ, ಸರಿಗೆ ಇಷ್ಟ ಆಯಿತು. ನನಗೆ ಇಂಥ ಸಣ್ಣ ಪ್ರತಿಭೆ, ನಾನು ಇನ್ನೂ ಕಲಿತಾ ಇರುವಂಥ ಪ್ರತಿಭೆ ಕರೆದು ಅವಕಾಶ ಕೊಟ್ಟಿದ್ದಾರೆ ಸರ್. ಖಂಡಿತವಾಗೂ ನಾನು ನಿಮ್ಮ ನಂಬಿಕೆನ ಉಳಿಸ್ಕೊತೀನಿ. ನನ್ನ ಕೈಲಾದ ಪ್ರಯತ್ನ ಮಾಡಿ ಒಳ್ಳೆ ಔಟ್ಪುಟ್ ಕೊಡ್ತೀನಿ. ನಂಗೆ ಸರ್ ಹೇಳಿರೋದು ಇಷ್ಟೇ, ಈ ಸಿನಿಮಾದಲ್ಲಿ ಸಂಗೀತ ಒಂದು ಝೋನ್ನ ಕ್ರಿಯೇಟ್ ಮಾಡಬೇಕು. ಅಂದರೆ ಯಾವ ಥರ ಅಂದರೆ, ಈ ಚಿತ್ರದಲ್ಲಿ ಬರೋ ಎಲ್ಲ ದೃಶ್ಯಕ್ಕೂ ಸಂಗೀತ ಜೀವ ತುಂಬಬೇಕು, ಸಂಗೀತ ಉಸಿರಾಗಬೇಕು. ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಈ ಸಿನಿಮಾದಲ್ಲಿ ಬರೀ ಸಂಗೀತ ಮಾತ್ರ ಮಾಡೋದಲ್ದಲೆ ಎಲ್ಲ ಆ ದೃಶ್ಯಕ್ಕೆ ಒಂದು ಜೀವ ಕೊಡಬೇಕು. ಆಮೇಲೆ ಸಂಗೀತ ಮಾಡೋದು ಅಂದರೆ ಬರೀ ಹಾಡನ್ನ ರಚನೆ ಮಾಡೋದಲ್ಲ, ಒಂದು ಅದಕ್ಕೆ ಜೀವ ಕೊಡಬೇಕು ಅಂತ. ನನಗೆ ಮಾತಾಡೋಕ್ಕಷ್ಟೆಲ್ಲ ಸ್ವಲ್ಪ ಸರ್ ಸುಮಾರು ಒಂದು 5-6 ಹಾಡಿದೆ ಸರ್. ನನಗೆ ಒಂದು 3 ಸಾಂಗ್ ಕೊಟ್ಟಿದ್ದಾರೆ, ನಡೀತಾ ಇದೆ ಸರ್. ಈಗ ಆಲ್ರೆಡಿ ನಡೀತಾ ಇದೆ ಸರ್, ಕೆಲಸ ನಡೀತಾ ಇದೆ. ಹಾಂ ಸರ್, ತುಂಬ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ ಸರ್. ಈ ಅಪ್ಪ ಅಂದರೆ ಆಕಾಶ, ಅಪ್ಪು ಅಂದರೆ ಸಂತೋಷ ಆಲ್ಬಮ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸರ್. ನನಗೆ ಒಂದಿನ ಒಂದು ಅಭಿಮಾನಿ ಫೋನ್ ಮಾಡಿದ್ರು ಸರ್. ಎಷ್ಟು ಎಮೋಷ್ನಲಾಗಿ ಮಾತಾಡಿದ್ರು ಅಂದರೆ ಸರ್, ನನಗೆ ಅವತ್ತು ಅನಿಸ್ತು, ನನಗೇನೂ ಬೇಡಪ್ಪ, ನಂಗೆ ಯಾವ ಪ್ರಶಸ್ತಿನೂ ಬೇಡ, ನಾನು ಗೆದ್ದೆ ಅಪ್ಪ ಪರಮಾತ್ಮ ಅಂತ ನಾನು ಅವತ್ತು ಮಾತಾಡಿಕೊಂಡೆ. ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸರ್. ನಾನು ಇಲ್ಲ ಸರ್, ಆರ್ಟಿಸ್ಟ್ಗಳು ಈಗ ಫೈನಲ್ ಆಗಿಲ್ಲ. ಬ್ಯಾಕ್ಗ್ರೌಂಡ್ ಹಾಂ ಸರ್, ಹೌದು. ಹಾಂ, ಥ್ಯಾಂಕ್ ಯು. ಸರ್, ನಾನು ರಂಗಭೂಮಿಲಿ ನಟನೆ ಮಾಡ್ತಾ ಇದ್ದೆ. ಹಾಗೆ ಸರ್ ಜೊತೆ 1-2 ಆಲ್ಬಮಲ್ಲಿ ವರ್ಕ್ ಮಾಡಿದ್ದೀನಿ. ಹಾಯ್, ನಾನು ನಿಮ್ಮ ಸರಿಗಮಪ ಜ್ಞಾನ ಗುರುರಾಜ್. ನನಗೆ ಫಿಲಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಅನುಶ್ರೀ ಅಕ್ಕಂಗೆ ಥ್ಯಾಂಕ್ ಯು. ಮತ್ತು ನನಗೆ ಅಪ್ಪು ಸರ್ ಅಂದರೆ ತುಂಬ ಇಷ್ಟ. ಅಪ್ಪು ಸರ್ ಫಿಲಮ್ ಅಂದರೆ ನಂಗೆ ಬಂದಿತ್ತು ಭಾಗ್ಯ. ಥ್ಯಾಂಕ್ ಯು. ಫ್ರೆಂಡ್ಶಿಪ್ಪು ಹೆಚ್ಚು ಕಮ್ಮಿ 12 ವರ್ಷದ ಹಿಂದಿಂದ ಹಳೇದು. ನಾನು ಒಂದು ಕಡೆ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ಬೇಕಾದ್ರೆ 3D ಅನಿಮೇಷನ್ಸ್ ಎಲ್ಲ ಟೀಚ್ ಮಾಡ್ತಾ ಇದ್ದೆ. ಅವಾಗ ಎನ್ಕ್ವೈರಿ ಮಾಡಿದಾಗ ಅವಾಗಿಂದ ಅವ್ರ ನನ್ನ ಜೊತೆ ಏನೋ ಒಂದು ಸ್ಪೆಷಲಾಗಿ ಮೂವಿನೋ ಮತ್ತೊಂದು ಕ್ರಿಯೇಟ್ ಮಾಡಬೇಕು ಅಂತ ತುಂಬ ಇದರಲ್ಲಿದ್ದರು. ಅದು ಅಷ್ಟು ವರ್ಷದಿಂದ ನಾವು ಯಾವಾಗ ಭೇಟಿ ಮಾಡಿದ್ರು ಬರೀ ಮೂವಿ ಬಗ್ಗೆ ಫಸ್ಟ್ ಮಾತಾಡ್ತಿದ್ವಿ, ಆಮೇಲೆ ನಮ್ಮ ಕುಶಲೋಪಚಾರಗಳನ್ನ ವಿಚಾರಿಸ್ಕೊತಾ ಇದ್ವಿ. ಅದು ಇವಾಗ ಏನಾಗಿದೆ, ತುಂಬ ಸ್ಟ್ರಾಂಗ್ ಆಗಿ ಎಲ್ಲರೂ ಟೀಮ್ ಮಾಡ್ಕೊಂಡು ಮಾಡಬೇಕು ಅಂತ ಶುರು ಮಾಡಿದ್ವಿ. ಅವರು ತುಂಬ ಕಡೆ ಅವರು ಬ್ಯುಸಿ ಆಗಿದ್ರು ಇಷ್ಟು ವರ್ಷ, ನಾನು ಬೇರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಈಗ ಇಲ್ಲ, ಎಲ್ಲರೂ ಸೇರಿಬಿಟ್ಟು ಒಂದು ಒಳ್ಳೆ ಮೂವಿ ಮಾಡೋಣ, ಅದಕ್ಕೆ ನೀವೇ ವಿಜುವಲ್ ಎಫೆಕ್ಟ್ಸ್ ಎಲ್ಲ ಮಾಡಬೇಕು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಎಲ್ಲ ಕೂತು ಹೆಂಗೆ ಮಾಡೋದು, ಏನು ಮಾಡೋದು ಎಲ್ಲ ರೆಡಿಯಾಗಿದೆ. ಈಗ ತುಂಬ ಹೈ ಎಂಡಾಗಿ ಕ್ವಾಲಿಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದ್ರ ಭಾಗವಾಗಿ ಕೆಲವೊಂದೆಲ್ಲ ಆಲ್ರೆಡಿ ಪ್ರೋಮೋ ವರ್ಕ್ ಎಲ್ಲ ನಡೆದಾಗಿದೆ. ವಿಜುವಲ್ ಎಫೆಕ್ಟ್ಸಿಂದೆಲ್ಲ ಸ್ಮಾಲ್ ಕ್ಲಿಪ್ಸ್ಗಳೆಲ್ಲ ಅದು ರೆಡಿಯಾಗಿದೆ. ಅದು ಒಂಥರ ಪ್ರೋಟೋಟೈಪ್ ಅಂತ ಹೇಳ್ಬೋದು. ನೆಕ್ಸ್ಟು ಅದಿನ್ನೂ ತುಂಬ ದೊಡ್ಡದಾಗಿ ರೆಡಿ ಆಗುತ್ತೆ. ಹೆಚ್ಚು ಕಮ್ಮಿ ಒಂದು ಟ್ರೆಂಡ್ ಸೆಟ್ ಮಾಡೋ ಲೆವೆಲ್ಗೆ ನಾವು ಪ್ಲ್ಯಾನ್ ಮಾಡಿದ್ವಿ. ಅದನ್ನು ಹೆಚ್ಚು ಕಮ್ಮಿ ಅದು ಡೈರೆಕ್ಟ್ರಿಗೆ ಗೊತ್ತದು, ಅವ್ರು ಎಷ್ಟು ಇದು ಮಾಡ್ತಿದ್ದಾರೆ ಅಂತ. ನನಗೊಂದು ಪಾರ್ಟ್ ಕೊಟ್ಟಿದ್ರು, ಇದನ್ನು ನೀವು ರೆಡಿ ಮಾಡ್ಕೊಳ್ಳಿ, ನೆಕ್ಸ್ಟ್ ಎಲ್ಲ ನಾವು ಡಿಸ್ಕಷನಿಗೆ ಕೂತಾಗ ಎಷ್ಟು ಬೇಕು ಎಷ್ಟು ಬೇಡ, ಹೆಂಗೆ ಬೇಕು ಏನು ಬೇಡ, ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ನಾನು ನಿಮಗೆ ಹೇಳ್ತೀನಿ ಆಮೇಲೆ. ಇದೊಂದು ರೆಡಿ ಮಾಡಿರಿ ಅಂತಂದರು. ಯಾಕೆ ಅಂತಂದರೆ
ನಾರ್ಮಲ್ ಕೆಲಸದ ಥರ ಅಲ್ಲ ವಿಜುವಲ್ ಎಫೆಕ್ಟ್ಸ್ ಅಂದರೆ. ಇಟ್ಸ್ ಟೋಟಲಿ ಡಿಪೆಂಡಿಂಗ್ ಆನ್ ಸೋ ಮೆನಿ ಆರ್ಟಿಸ್ಟ್, ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಟ್ಸ್ ಒಂದು ಗ್ರೂಪ್ ಆಫ್ ವರ್ಕ್ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರುತ್ತೆ ಅದೆಲ್ಲ ಹೆಂಗೆ ಅಂತ. ಅದು ತುಂಬ ಹೆಚ್ಚು ಕಮ್ಮಿ 6 ತಿಂಗಳಿಂದ ನಾವು ಅದ್ರ ಮೇಲೆ ತುಂಬ ಕೆಲಸ ಮಾಡಿದ್ದೀವಿ. ಕೆಲಸ ಮಾಡಿಬಿಟ್ಟು ಒಂದು ಸ್ಮಾಲ್ ಕ್ಲಿಪ್ ರೆಡಿ ಮಾಡಿದ್ವಿ. ಸೊ ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ. ಇದನ್ನ ಇನ್ನೂ ಒಂದು ಲೆವೆಲಿಗೆ ತಗೊಂಡು ಹೋಗೋಣ ಅಂತ ಹೇಳಿದ್ದಾರೆ. ಅದ್ರ ಮೇಲೆ ಇನ್ನೂ ವರ್ಕ್ ಮಾಡೋದಿದೆ, ಮಾಡ್ತಿದ್ದೀವಿ. ನಾನು ಪ್ರದೀಪ್ ಮಂಜುನಾಥ್ ಅಂತ, ಮೂಲತಃ ದಾವಣಗೆರೆ ಅವನು. ಮೊದಲು ಸಿನಿಮಾ ರಂಗಕ್ಕೆ ಬಂದಾಗ ಡಿಸ್ಟ್ರಿಬ್ಯೂಟರ್ ಆಗಿ ಬಂದಿದ್ದೆ. ಅದಾದಮೇಲೆ 2016ವರೆಗೂ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಮಾಡ್ತಾಯಿದ್ದೆ. ನಮ್ಮ ಹಿರಿಯರು ಉಮೇಶ್ ಅಣ್ಣ ಅಂತ ಇದ್ದಾರೆ, ಅವರು ರಮೇಶ್ ಅಣ್ಣ ಅಂತ ಇದ್ದಾರೆ. ಅವರೇ ನನಗೆ ಡಿಸ್ಟ್ರಿಬ್ಯೂಷನ್ದೆಲ್ಲ ಕಲಿಸ್ಕೊಟ್ಟಿದ್ದು, ಸಪೋರ್ಟಿವ್ ಆಗಿ ನಿಂತಿದ್ದು. ಸೂರ್ಯ ಅವ್ರದ್ದು ನಂದು ಅರೌಂಡ್ 15 ಇಯರ್ಸ್ ಫ್ರೆಂಡ್ಶಿಪ್ಪು. ಅವ್ರು ಸಿನಿಮಾ ರಂಗಕ್ಕೆ ಬರೋಕ್ಕಿಂತ 1 ಇಯರ್ ಬ್ಯಾಕೇ ನಾನು ಬಂದಿದ್ದೆ. 2009 ಸಿನಿಮಾ ರಂಗಕ್ಕೆ ಬಂದಿದ್ದೆ. 2010 ಸೂರ್ಯ ಪರಿಚಯ ಆಗಿದ್ದು. 15 ವರ್ಷ ಟ್ರಾವೆಲ್ ಮಾಡಿದ್ದೀನಿ ಅವ್ರ ಜೊತೆಗೆ. ತುಂಬ ಸಫರು ಪಟ್ಟಿದ್ದಾರೆ, ಕಷ್ಟನೂ ಪಟ್ಟಿದ್ದಾರೆ. ಬಟ್ ಏನೋ ಒಂದು ಸಾಧನೆ ಮಾಡಬೇಕು ಅಂತ, ಅದು ಸಿನಿಮಾ ರಂಗದಲ್ಲೇ ಮಾಡಬೇಕು ಅಂತಂದು ತುಂಬ ಕನ್ಸ್ಕೊಂಡಿದ್ದಾರೆ. ಅದು ಮಾಡಿ ಸಿನಿಮಾದಲ್ಲಿ ತೋರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಯಾಕಂದರೆ ಕತೆ ಆ ಥರ ಇದೆ. ಅದು ಫುಲ್ ಕತೆ ಹೇಳಿಲ್ಲ ನನಗೂ ಒನ್ಲೈನೇ ಹೇಳಿರೋದು. ಅಪ್ಪಾಜಿ ನೀನು ಶೂಟಿಂಗಲ್ಲೇ ಎಲ್ಲ ನೋಡಿ ಇದು ಮಾಡುವ. ಅದರಲ್ಲೂ ಒಂದು ಕ್ವಶನ್ ಕೇಳಿದರು, ಅಪ್ಪಾಜಿ ಸಿನಿಮಾ ಹೋಗುತ್ತೋ ಇಲ್ಲೋ ಅಂತ. ಕತೆ ಫುಲ್ ಹೇಳ್ತೀನಿ ಅಂತಂದು. ಅದಕ್ಕೆ ಇಲ್ಲ ನೀನು ಆಮೇಲೆ ಶೂಟಿಂಗ್ ಎಲ್ಲ ಆದಮೇಲೆ ಇದು ಮಾಡ್ತೀನಿ ಎಲ್ಲ. ನಾನು ಅದಕ್ಕೆ ಅಂದೆ, ಫಸ್ಟ್ ಕಾಪಿ ನೋಡ್ಬಿಟ್ಟು ಹೇಳ್ತೀನಿ ಸಿನಿಮಾ ಹೋಗುತ್ತೋ ಇಲ್ಲ ಅಂತ. ಅದಕ್ಕೆ ನೀನೇ ಬೇಕಾ ಅಂತಂದು ಕೇಳಿದರು ಅವರು. ಹಂಗೆ ಟ್ರಾವೆಲ್ ಮಾಡಿದ್ದೀವಿ. ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ. ನೀವೆಲ್ಲ ಸಪೋರ್ಟ್ ಮಾಡಿ ಹೊಸ ಟೀಮ್ನ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಂಡ್ರಿ. ಥ್ಯಾಂಕ್ ಯು. ನನ್ನ ಹೆಸರು ಪಾಳ್ಯಂ ಚಿದ್ವಿಲಾಸ್ ನಾಯ್ಡು ಅಂತ. ನಾನು ಮೂಲತಃ ಪಾಗೋಡದವನು. ನಾನು ರಂಗಭೂಮಿಗೆ ಹೆಜ್ಜೆ ಇಟ್ಟು 1.5 ವರ್ಷ ಆಯಿತು. ನಂದು ಸೂರ್ಯ ಸರ್ದು ಜರ್ನಿ ಸ್ಟಾರ್ಟ್ ಆಗಿದ್ದು ಒಂದು ನಾಟಕ ಮಾಡುವಾಗ. ಅಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿವರೆಗೂ ಬಂದಿದ್ದೀವಿ. ಮೇಯ್ನ್ಲಿ ನನಗೆ ಈ ರೋಲ್ ಕೊಟ್ಟಿರೋ ಸೂರ್ಯ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಮುಖ್ಯವಾಗಿ ನಿಮ್ಮೆಲ್ಲರದು ಸಹಕಾರ, ಬೆಂಬಲ, ಅದಾದಮೇಲೆ ಅದಕ್ಕಿಂತ ಮುಖ್ಯವಾಗಿ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ. ಸರ್, ಪವರ್ ಸ್ಟಾರ್ ದರಗೆ ದೊಡ್ಡವನು ಈ ಕತೆಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ತುಂಬ ಜನಗಳ ಲೈಫ್ ಸ್ಯಾಕ್ರಿಫಿಕೇಶನ್ ಆಗಿದೆ. ಸುಮಾರು ಒಂದು 10 ಜನ ಏನೋ ಈಗ ನಾನೇನೋ ಹೇಳ್ತೀನಿ, ನನಗೆ ಹಿಂಗೆ ಬೇಕು ಅಂತ ಇನ್ಫಾರ್ಮೇಷನ್ ಬೇಕು ಅಂತ ಹೊರಟಾಗ, ಸರ್ ನಿಮಗಿದೆಲ್ಲ ನಿಜವಾಗ್ಲೂ ಸಿನಿಮಾದಲ್ಲಿ ಕಾಣುತ್ತೆ ಯಾವ ಲೆವೆಲಿಗೆ ನಾವು ಇದರಲ್ಲಿ ಕತೆಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀವಿ. ಯಾರು ಹಿಸ್ಟ್ರಿಲೇ ಮಾಡಿಲ್ಲ ಸರ್. ಸೀರಿಯಸ್ಲಿ ಕತೆಗೋಸ್ಕರ ಈ ಲೆವೆಲಿಗೆ ಗ್ರೌಂಡ್ ವರ್ಕ್ ಯಾರೂ ಮಾಡಿರಲ್ಲ ಅಂತ ಅನ್ಕೋತೀನಿ. ನಾವು ಇದನ್ನೆಲ್ಲ ಈ ಲೆವೆಲಿಗೆ ಗ್ರೌಂಡ್ ವರ್ಕ್ ಮಾಡಬೇಕು ಅಂತಲೂ ಯಾವತ್ತೂ ಪ್ಲ್ಯಾನ್ ಮಾಡಲಿಲ್ಲ. ಅದೇನೋ ಒಂದು ಲೈನ್ ಇಟ್ಕೊಂಡು ಹೊರಟ್ವಿ. ಆ ಲೈನ್ ಇಟ್ಕೊಂಡು ಹೊರಟಾಗ ಇಲ್ಲ ಈ ಥರ ಬೇಡ, ಈ ಥರ ಬೇಕು, ಈ ಥರ ಬೇಡ, ನೀನಲ್ಲೋಗು, ಇದು ಮಾಡು, ಅದು ಮಾಡು ಅಂತ ತುಂಬ ಜನ ಸರ್. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಕೊಟ್ರೇಶ್ ಗೌಡ್ರು ಅಂತ, ಅವರು ಈ ಕತೆಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಜೊತೆಗೆ ಸಂದೀಪ್, ಮಂಜು, ರಾಕೇಶ್ ಜಾಧವ್ ಮತ್ತು ಶಂಕ್ರಮ್ಮ ಅಂತ, ಅವರೆಲ್ಲ ಬೇರೆ ಲೆವೆಲ್ ಕಾಂಟ್ರಿಬ್ಯೂಷನ್ ಇದೆ. ನಾನು ನಿಮಗೆ ಈ ಸಿನಿಮಾ ನೆಕ್ಸ್ಟ್ ಟೀಸರು, ಟ್ರೇಲರು ಲಾಂಚ್ ಟೈಮಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಪ್ಲ್ಯಾನ್ ಮಾಡ್ಕೊಂಡು ಅವ್ರನ್ನೆಲ್ಲ ಕರೆಸ್ತೀನಿ. ಹೇಳ್ತೀನಿಲ್ಲ ಸರ್, ಇದು ಈ ಕತೆ ಲೆವೆಲಲ್ಲಿ ಬೇರೆ ಲೆವೆಲ್ ವರ್ಕ್ ಆಗಿದೆ. ಪವರ್ ಸ್ಟಾರ್ ಮಾಡಿದ ಸೇವೆಗಳು ಮತ್ತು ಸಮಾಜ ಖರ್ಚುಗಳೆಲ್ಲ ಇದೆ. ಅವ್ರು ಮಾಡಿದ ಅದನ್ನೆಲ್ಲ ಏನಾದ್ರು ತೊಗೊಂಡ್ಬರ್ತೀರಾ? ಇಲ್ಲ ಸರ್, ಅದೆಲ್ಲ ಏನೂ ಇಲ್ಲ ಸರ್. ಅವ್ರ ನೇತ್ರದಾನ ಆದಮೇಲೆ ಕಣ್ಣಿನ ವಿಚಾರನೂ ಒಂದಷ್ಟಿದೆ. ಆಮೇಲೆ ತುಂಬ ಜನ ಕೀಳೇ ಗಂಡಾಗಿದ್ದಾರೆ. ಅವ್ರು 4 ತಿಂಗಳು ಬಳಕೆ ಆಗಿದ್ದಾರೆ. ಸೊ ಅದೇನಾದರೂ ಬರುತ್ತಾ ಅಥವಾ ಪವರ್ ಸ್ಟಾರ್ ಏನೋ ಬರ್ತಾರೆ ಆನ್ ಸ್ಕ್ರೀನ್ ಮೇಲೆ? ಸರ್, ಆನ್ ಸ್ಕ್ರೀನ್ ಮೇಲೆ ಪವರ್ ಸ್ಟಾರ್ ಬರ್ತಾರೆ ಸರ್. ಸೀರಿಯಸ್ ಆಗಿ ಇದು ನಿಮಗೆ ನಾನು ಡಿಸೈಡ್ ಆಗಿದ್ದು ಫಸ್ಟು ಒಂದ್ಸರಿ ಡಿಸೈಡ್ ಆದೆ. ಫುಲ್ಲು ಯಾರೂ ಹೇಳಿಲ್ಲ ಇಲ್ಲಿ ತನಕ. ಮೀಡಿಯಾದಲ್ಲಿ ಫುಲ್ಲು ಕತೆನೇ ಹೇಳ್ಬಿಡೋಣ. ಯಾಕೆಂದರೆ ಈ ಪವರ್ ಸ್ಟಾರ್ ದರೆಗೆ ದೊಡ್ಡವನು ಅಂತ ಸಿನಿಮಾ ಮಾಡಬೇಕಂತ ಹೊರಟಾಗ ಬರೀ ನಾನು ಟೈಟ್ಲಿಂದ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೊರಟಾಗ ನನಗೆ ಚೇಂಬರಿಂದ ಒಂದು ಲೆಟ್ರ್ ಬಂತು, ನೀವು ಕತೆಯ ಸಾರಾಂಶ ಕೊಡ್ಬೇಕು ನೀವು ಅಂತ. ನಾನು ಹಿಂದೆ 2-3 ಸಿನಿಮಾಗಳು ಟೈಟ್ಲು ರಿಜಿಸ್ಟರ್ ಮಾಡಿಸಿದಾಗ ನಂಗೆ ಬಂದಿರಲಿಲ್ಲ ಈ ಥರ ಎಲ್ಲ. ಪವರ್ ಸ್ಟಾರ್ ದರೆಗೆ ದೊಡ್ಡವನು ಟೈಟ್ಲು ರಿಜಿಸ್ಟರ್ ಮಾಡಿಸಿದ ತಕ್ಷಣ ಫಸ್ಟ್ ಫೋನ್ ಬಂದ್ಬಿಟ್ಟು ದಯವಿಟ್ಟು ಹಿಂಗೆ ಕತೆ ಸಾರಾಂಶ ಕೊಟ್ಬಿಡಿ ಅಂತ. ಆಮೇಲೆ ನಾನು ಒಂಚೂರು ಬ್ಯುಸಿ ಇದ್ದೆ. ಆ ಬ್ಯುಸಿ ಶೆಡ್ಯೂಲ್ ಇದ್ದಾಗ ನನಗೆ ಲೆಟರ್ ಕಳಿಸಿದ್ರು, ಬಂದ್ಬಿಟ್ಟು ಸಾರಾಂಶ ಕೊಡಿ ಅಂತ. ನಂಗೆ ಅವಾಗ ನಿಜವಾಗ್ಲೂ ಅನ್ನಿಸ್ತು, ಓಕೆ ಸಿನಿಮಾ ನಾನು ಹೊರಟಿರೋದೇನೋ ನಾನು ಹೇಳೋಕೆ ಹೊರಟಿರೋ ಮೆಸೇಜ್ ತುಂಬ ಸ್ಟ್ರಾಂಗಾಗಿ ರೀಚ್ ಆಗುತ್ತೆ ಅನ್ನೋದು ಫಸ್ಟ್ ಅಲ್ಲೇ ಫಿಕ್ಸ್ ಆಗೋಯ್ತು ನನಗೆ.
ಅದಾದಮೇಲೆ ನಾನು ಹೋಗಿ ಅವ್ರಿಗೆ ಒನ್ಲೈನ್ ಕೊಟ್ಟೆ. ಆ ಒನ್ಲೈನ್ ಕೊಟ್ಟಾಗ ನಾನು ಡಿಸೈಡ್ ಆಗಿದ್ದು ಫುಲ್ಲು ಕತೆ ಒಂದು ಬ್ಯೂಟಿಫುಲ್ ಪ್ರೆಸ್ ಮೀಟ್ ಮಾಡಿ ಫುಲ್ ಕತೆನೇ ಹೇಳ್ಬಿಡೋಣ, ಕತೆ ಹೇಳಿ ಸಿನಿಮಾ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಫಿಕ್ಸ್ ಆದಾಗ ಅವಾಗ ನಂಗೆ ತಡೆದಿದ್ದು ಪ್ರದೀಪ್ ಅವರು. ಅಪ್ಪಾಜಿ ಬೇಡ ಕತೆ ಹೇಳ್ಬೇಡ ನೀನು, ಸೀರಿಯಸ್ಲಿ ಸರ್ ನಾನು ಹೆಚ್ಚು ಕಡಿಮೆ ಅಂದರೆ ನಿಜ ನನಗೆ ಆ ಟೈಟ್ಲಲ್ಲಿ ಆ ವೆಯ್ಟ್ ಇದೆ, ಆ ವೆಯ್ಟ್ನ ಯಾರು ಹೆಂಗೆ ಕ್ಯಾರಿ ಮಾಡ್ತಾರೆ ಇವರು, ಇದೆಲ್ಲ ಇದ್ದೇ ಇರುತ್ತೆ. ಬಟ್ ನಾವು ಫಸ್ಟು ಆ ಟೈಟ್ಲನ್ನ ಅಂದ್ಕೊಂಡಾಗಲೇ ನಮಗೆ ಆ ದೊಡ್ಡ ಭಾರ ಇದೆ. ಆ ಭಾರನ ನಿಭಾಯಿಸ್ಬೇಕು, ಅದನ್ನ ರೀಚ್ ಮಾಡಿಸ್ಬೇಕು.